ಓಂ ಶಾಂತಿ. साकार मुरली 18/1/25। पिताश्री जी के पुण्य स्मृति दिवस पर प्रार्थना क्लास में सुनाने के लिए बाप दादा के मधुर अनमोल महावाक्य। ಪಿತಾಶ್ರೀ ಅವರ ಪುಣ್ಯ ಸ್ಮೃತಿಯ ದಿನದಂದು ಬೆಳಕಿ ತಿಳಿಸೋದಕ್ಕೆ ಬಾಪ್ ದಾದಾರವರ ಮಧುರ ಅಮೂಲ್ಯವಾದ ಮಹಾವಾಕ್ಯಗಳು. ಓಂ ಶಾಂತಿ. रूहानी बाप सभी बच्चों से रू रिहान कर रहे, शिक्षा दे रहे. ಆತ್ಮಿಕ ತಂದೆ ಎಲ್ಲಾ ಮಕ್ಕಳ ಜೊತೆ ಆತ್ಮಿಕ ಸಂಭಾಷಣೆಯನ್ನ ಮಾಡ್ತಿದ್ದಾರೆ, ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. टीचर का काम है शिक्षा देना और गुरु का काम है मंजिल बताना. मंजिल है मुक्ति, जीवन मुक्ति की. ಟೀಚರಿನ ಕೆಲಸ ಆಗಿದೆ ಶಿಕ್ಷಣವನ್ನ ನೀಡುವಂಥದ್ದು, ಗುರುವಿನ ಕೆಲಸ ಆಗಿದೆ ಲಕ್ಷ್ಯವನ್ನು ತಿಳಿಸುವಂಥದ್ದು. लक्ष्य आಗಿದೆ मुक्ति, जीवन मुक्ति. मुक्ति के लिए याद की यात्रा बहुत जरूरी है. जीवन मुक्ति के लिए रचना के आदि मध्य अंत को जानना जरूरी है. ಮುಕ್ತಿಗೋಸ್ಕರ ನೆನಪಿನ ಯಾತ್ರೆ ಬಹಳ ಅವಶ್ಯಕತೆ ಇದೆ. ನಂತರ ಜೀವನ್ ಮುಕ್ತಿಗೋಸ್ಕರ ರಚನೆಯ आदि मध्य अंत्यवನ್ನ ತಿಳಿಯೋದು ಅವಶ್ಯಕತೆ ಇದೆ. अब 84 का चक्र पूरा होता, अब वापस जाना है. अपने साथ ऐसी ऐसी बातें करने से बड़ी खुशी आएंगी, फिर दूसरों को भी खुशी में लाएंगे. ಈಗ 84 ಚಕ್ರವನ್ನ ಪೂರ್ತಿ ಮಾಡಿ ಮನೆಗೆ ಹೋಗ್ಬೇಕಾಗಿದೆ. ನಮ್ಮ ಜೊತೆ ಈ ರೀತಿ ಮಾತುಗಳನ್ನ ಮಾತಾಡಿದಾಗ ಬಹಳ ಖುಷಿ ಆಗುತ್ತೆ, ಇತರರಿಗೂ ಖುಷಿಯಲ್ಲಿ ತರಬಹುದಾಗಿದೆ. दूसरों पर भी मेहनत करनी है, रास्ता बताने की. तमो प्रधान से सतो प्रधान बनने की. ಇತರರಿಗೂ ದಾರಿ ತೋರಿಸುವಂತಹ ಶ್ರಮ ಮಾಡಬೇಕು, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗೋದಕ್ಕೆ. बाबा ने तुम बच्चों को पुण्य और पाप की गहन गति भी सुनाई. पुण्य क्या है, पाप क्या है. ತಂದೆಯವರು ತಮ್ಮ ಮಕ್ಕಳಿಗೆ ಪುಣ್ಯ ಮತ್ತೆ ಪಾಪದ ಗುಹ್ಯ ರಹಸ್ಯವನ್ನು ತಿಳಿಸಿದರು. ಪುಣ್ಯ ಅಂದರೆ ಏನು, ಪಾಪ ಅಂದರೆ ಏನು. सबसे बड़ा पुण्य है बाबा को याद करना और दूसरों को याद दिलाना. सेंटर खोलना, तन मन धन दूसरों की सेवा में लगाना, ये है पुण्य. ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಆಗಿದೆ ತಂದೆಯನ್ನ ನೆನಪು ಮಾಡಿ ಇತರರಿಗೆ ನೆನಪನ್ನ ನೀಡುವುದು. ಸೆಂಟರ್ ಅನ್ನ ಓಪನ್ ಮಾಡಿ ತನು ಮನ ಧನ ಇತರರ ಸೇವೆಯಲ್ಲಿ ತೊಡಗಿಸುವಂಥದ್ದು ಇದಾಗಿದೆ ಪುಣ್ಯ. संग दोष में आकर व्यर्थ चिंतन पर चिंतन में अपना समय बर्बाद करना, ये पाप है. अगर कोई पुण्य करते करते पाप कर लेते तो की कमाई सारी खत्म हो जाती है. ಸಂಘ ದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಪರ ಚಿಂತನೆಯಲ್ಲಿ ಸಮಯವನ್ನ ಕಳೆಯೋದು ಇದು ಪಾಪ ಆಗಿದೆ. ಯಾರಾದ್ರೂ ಪುಣ್ಯವನ್ನ ಮಾಡ್ತಾ ಮಾಡ್ತಾ ಪಾಪವನ್ನ ಮಾಡಿದಾಗ ಮಾಡಿರುವ ಸಂಪಾದನೆ ಸಮಾಪ್ತಿಯಾಗತ್ತೆ. जो कुछ भी पुण्य किया वह सब समाप्त हो जाता, फिर जमा के बदले ना हो जाती है. ಏನೆಲ್ಲ ಪುಣ್ಯ ಮಾಡ್ಕೊಂಡಿದ್ರು ಅದೆಲ್ಲ ಸಮಾಪ್ತಿ ಆಗ್ಬಿಡತ್ತೆ, ಏನು ಜಮಾ ಮಾಡಿದ್ರು ಅದು ಇಲ್ಲದೆ ಆಗ್ಬಿಡತ್ತೆ. पाप कर्म की सजा भी ज्ञानी तो आत्मा बच्चों के लिए 100 गुना है, क्योंकि सदगुरु के निंदक बन जाते हैं. इसलिए बाबा शिक्षा देते, मीठे बच्चे कभी भी पाप कर्म नहीं करना, विकारों की चोट खाने से बचकर रहना. ಪಾಪ ಕರ್ಮದ ಶಿಕ್ಷೆ ಜ್ಞಾನಿ ಆತ್ಮ ಮಕ್ಕಳಿಗೆ 100ರಷ್ಟು ಆಗಿದೆ. ಯಾಕೆಂದರೆ ಸದ್ಗುರುವಿನ ನಿಂದನೆಯನ್ನ ಯಾರು ಮಾಡ್ತಾರೆ ಅವರಿಗೋಸ್ಕರ ಬಾಬಾ ಶಿಕ್ಷಣವನ್ನ ಮಧುರವಾಗಿ ಕೊಡ್ತಾರೆ. ಎಂದು ಪಾಪ ಕರ್ಮವನ್ನ ಮಾಡಬೇಡಿ, ವಿಕರ್ಮದ ಪೆಟ್ಟನ್ನ ತಿನ್ನಕ್ ಹೋಗ್ಬೇಡಿ. बाप का बच्चों पर लव है तो तरस भी पड़ता. बाप अनुभव सुनाते, जब एकांत में बैठते तो पहले अनन्य बच्चे याद आते हैं. ತಂದೆಗೆ ಮಕ್ಕಳ ಮೇಲೆ ಪ್ರೀತಿನೂ ಬರುತ್ತೆ, ದಯೆನೂ ಬರುತ್ತೆ.
ತಂದೆ ಅನುಭವವನ್ನು ತಿಳಿಸಿದರೆ ಯಾವಾಗ ಏಕಾಂತದಲ್ಲಿ ಕೂತಿರ್ತೀನಿ ಮೊದಲು ಅನನ್ಯ ಮಕ್ಕಳೇ ನೆನಪಿಗೆ ಬರ್ತಾರೆ. बल विलायत में है अथवा कहा भी है कोई अच्छा सर्विसेबल बच्चा शरीर छोड़ देता तो उनकी आत्मा को भी याद कर सर्च लाइट देते. ಬಲೆ ವಿದೇಶದಲ್ಲಿರಲಿ ಎಲ್ಲೇ ಇರಲಿ, ಯಾರು ಒಳ್ಳೆ ಸೇವಾದಾರಿ ಮಕ್ಕಳು ದೇಹವನ್ನ ತ್ಯಾಗ ಮಾಡ್ತಾರೆ ಆ ಆತ್ಮವನ್ನ ನೆನಪು ಮಾಡಿ ಸರ್ಚ್ ಲೈಟ್ ಅನ್ನ ನೀಡುತ್ತೀನಿ. ये तुम बच्चे जानते हो यहाँ दो बत्तियां हैं, दोनों लाइट इकट्ठी है. ये दोनों जबरदस्त लाइट है. ಇದು ಸಹ ತಮ್ಮ ಮಕ್ಕಳಿಗೆ ಅರಿವಿದೆ. ಇಲ್ಲಿ ಎರಡು ಬತ್ತಿಗಳಿದೆ, ಎರಡು ಪ್ರಕಾಶವಾಗಿ ಜೊತೆಯಲ್ಲಿ ಇದೆ. ಇಬ್ಬರು ಸಹ ಜಬರ್ದಸ್ತ್ ಲೈಟ್ ಆಗಿದಾರಲ್ಲ, ಅಂದ್ರೆ ಪ್ರಕಾಶ ಆಗಿದಾರಲ್ಲ. सवेरे का टाइम अच्छा है, स्नान कर एकांत में चले जाना चाहिए, अंदर खुशी भी बहुत रहनी चाहिए. ಬೆಳಗಿನ ಜಾವದ ಸಮಯ ಬಹಳ ಚೆನ್ನಾಗಿರುತ್ತೆ. ಸ್ನಾನವನ್ನು ಮಾಡಿ ಏಕಾಂತದಲ್ಲಿ ಹೋಗಬೇಕು, ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕಾಗಿದೆ. बेहद का बाप बैठ बच्चों को समझाते, मीठे बच्चे अपने को आत्मा समझ मुझ बाबा को और अपने घर को याद करो. बच्चे इस याद की यात्रा को कभी नहीं भूलना, याद से ही तुम पावन बनेंगे. ಅನಂತವಾದ ತಂದೆ ಕುತ್ಕೊಂಡು ತಿಳಿಸ್ತಾರೆ, ಮಧುರಾದ ಮಕ್ಕಳೇ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನನ್ನ ತಂದೆಯನ್ನ ಮನೆಯನ್ನ ನೆನಪು ಮಾಡಿ. ಮಕ್ಕಳೇ ಈ ನೆನಪಿನ ಯಾತ್ರೆಯನ್ನ ಎಂದೂ ಮರಿಬೇಡಿ. ನೆನಪಿನಿಂದ ತಾವು ಪಾವನರಾಗ್ತೀರಾ. पावन बनने बगैर तुम वापस घर नहीं जा सकते, मुख्य है ज्ञान और योग. ಪಾವನವಾಗದೆ ತಾವು ಮನೆಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾದದ್ದು ಜ್ಞಾನ ಮತ್ತೆ ಯೋಗ. बाप के पास यही बहुत बड़ा खजाना है जो बच्चों को देते, इसमें योग की बहुत बड़ी सब्जेक्ट है. बच्चे अच्छी रीति याद करते तो बाबा की भी याद से याद मिलती है. ಬಾಬುವರ ಹತ್ರ ಬಹಳ ದೊಡ್ಡ ಖಜಾನೆ ಇದೆ ಮಕ್ಕಳಿಗೆ ನೀಡಕ್ಕೋಸ್ಕರ. ಇದರಲ್ಲಿ ಯೋಗನು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಮಕ್ಕಳು ಚೆನ್ನಾಗಿ ನೆನಪು ಮಾಡಬೇಕು. ತಂದೆಯ ನೆನಪಿನಿಂದ ನೆನಪು ಸಿಗುತ್ತಲ್ಲ. याद से बच्चे बाबा को खींचते हैं, पिछाड़ी में आने वाले तो ऊंच पद पाते, उसका आधार भी याद है. ನೆನಪಿನಿಂದ ಮಕ್ಕಳು ತಂದೆಯನ್ನ ಸೆಳ್ಕೊಂತಾರೆ, ಅಂದ್ರೆ ಸೆಳೀತಾರೆ. ಹಿಂದೆ ಬರುವಂತ ಮಕ್ಕಳು ಉನ್ನತವಾದ ಪದವಿ ಪಡೀತಾರೆ, ಅದಕ್ಕೂ ಆಧಾರ ನೆನಪಿ ಆಗಿದೆ. वह कोशिश करते कहते बाबा रहम करो कृपा करो, इसमें भी मुख्य चाहिए याद. ಅವರು ಪ್ರಯತ್ನವನ್ನ ಮಾಡ್ತಾರೆ, ಅಂತಿರ್ತಾರೆ ಬಾಬಾ ದಯೆಯನ್ನ ತೋರಿಸಿ ಕೃಪೆಯನ್ನ ತೋರಿಸಿ, ಇದರಲ್ಲಿ ಮುಖ್ಯವಾದದ್ದು ನೆನಪಾಗಿದೆ. याद से ही करंट मिलती रहेंगी, इससे आत्मा हेल्दी बनती भरपूर हो जाता. कोई समय बाबा को किसी बच्चे को करंट देनी होती तो नींद भी फिट जाता है. ನೆನಪಿನಿಂದ ಕರೆಂಟ್ ಸಿಗುತ್ತೆ, ಇದರಿಂದ ಆತ್ಮ ಆರೋಗ್ಯವಂತವಾಗುತ್ತೆ, ತುಂಬಿರುತ್ತೆ. ಕೆಲವು ಸಮಯ ತಂದೆಗೆ ಯಾವುದಾದರೂ ಮಕ್ಕಳಿಗೆ ಕರೆಂಟ್ ಅನ್ನ ನೀಡಬೇಕಾದ್ರೆ ನಿದ್ದೆನೂ ಸಹ ಹೊರಟೋಗುತ್ತೆ. ये फुरना लगा रहना चाहिए, फलाने को करंट देनी है, तुम जानते हो करंट मिलने से आयु बढ़ती, ಎವರ್ ಹೆಲ್ದಿ बनते हैं. ಚಿಂತೆ ಇರಬೇಕು, ನಾನು ಇವರಿಗೆ ಕರೆಂಟ್ ಅನ್ನ ನೀಡಬೇಕು ಅಂತ. ಗೊತ್ತಿದೆ ಕರೆಂಟ್ ಸಿಗೋದ್ರಿಂದ ಆಯುಷ್ ಬೆಳೆಯುತ್ತೆ, ಆರೋಗ್ಯವಂತರಾಗ್ತೀವಿ. ऐसे भी नहीं एक जगह बैठ याद करना है. बाबा समझाते, चलते फिरते, भोजन खाते, कार्य करते भी बाबा को याद. ಆ ರೀತಿನೂ ಅಲ್ಲ, ಒಂದೇ ಸ್ಥಳದಲ್ಲಿ ಕುತ್ಕೊಂಡು ನೆನಪು ಮಾಡಬೇಕು. ಬಾಬಾ ತಿಳಿಸಿದರೆ ನಡೀತಾ ಓಡಾಡ್ತಾ ಆಹಾರವನ್ನ ಸೇವನೆ ಮಾಡ್ತಾ ಕಾರ್ಯ ಮಾಡ್ತಾ ತಂದೆಯ ನೆನಪಿನಲ್ಲಿ ಇರಿ. दूसरे को करंट देनी है तो रात्रि को भी जागो. बच्चों को समझाया, सवेरे उठकर जितना बाबा को याद करेंगे उतना कशिश होगा.
ಇತರರಿಗೆ ಕರೆಂಟ್ ಅನ್ನ ನೀಡೋದಕ್ಕೆ ರಾತ್ರಿನೂ ಎದ್ದೇಳಿ. ಮಕ್ಕಳಿಗೆ ತಿಳಿಸಲಾಗಿದೆ, ಬೆಳಗ್ಗೆ ಎದ್ದು ಎಷ್ಟು ತಂದೆಯನ್ನ ನೆನಪು ಮಾಡ್ತೀರಾ ಅಷ್ಟು ಆಕರ್ಷಣೆ ಆಗತ್ತೆ. बाप भी सर्च लाइट देंगे, आत्मा को याद करना अर्थात सर्च लाइट देना, फिर इसको कृपा करो, आशीर्वाद कहो. ಬಾಬೂರು ಸರ್ಚ್ ಲೈಟ್ ಅನ್ನ ನೀಡ್ತಾರೆ. ಆತ್ಮವನ್ನ ನೆನಪು ಮಾಡೋದು ಅಂದ್ರೆ ಸರ್ಚ್ ಲೈಟ್ ಅನ್ನ ನೀಡೋದು, ಮತ್ತೆ ಇದಕ್ಕೆ ಕೃಪೆ ಅಂತ ಹೇಳಿ ಆಶೀರ್ವಾದ ಅಂತ ಬಲೆ ಹೇಳ್ಬೋದು. तुम बच्चे जानते हो ये अनादि बना बनाया ड्रामा है, ये हार जीत का खेल है, जो होता है वो ठीक है. ಮಕ್ಕಳಿಗೆ ಅರಿವಾಗಿದೆ, ಇದು ಅನಾದಿ ಮಾಡಿರುವಂತ ಡ್ರಾಮಾ, ಸೋಲು ಗೆಲುವಿನ ಆಟ. ಏನಾಗತ್ತೆ ಅದು ಸರಿನೇ ಆಗತ್ತೆ. क्रिएटर को ड्रामा जरूर पसंद होगा तो क्रिएटर के बच्चों को भी पसंद होगा. ರಚಯಿತನಿಗೆ ಡ್ರಾಮಾ ಸರಿ ಅನ್ಸತ್ತೆ ಅಂದ ಮೇಲೆ ರಚಯಿತನ ಮಕ್ಕಳಿಗೂ ಇದು ಇಷ್ಟ ಆಗಬೇಕಲ್ಲ. इस ड्रामा में बाप एक ही बार बच्चों के पास बच्चों की दिल व जान सिख व प्रेम से सेवा करने आते. बाबा को तो सब बच्चे प्यारे हैं. ಈ ಡ್ರಾಮಾದಲ್ಲಿ ಬಾಬಾ ಒಂದೇ ಸಲ ಮಕ್ಕಳ ಸೇವೆಯನ್ನ ಹೃದಯದಿಂದ ಮಾಡೋದಕ್ಕೆ ಬಹಳ ಪ್ರೀತಿಯಿಂದ ಸೇವೆ ಮಾಡಕ್ಕೆ ಬರ್ತಾರೆ. ಅಂದ ಮೇಲೆ ತಂದೆಗೂ ಮಕ್ಕಳು ಪ್ರಿಯರಲ್ವಾ. तुम जानते हो सतयुग में भी सब एक दो को बहुत प्यार करते, जानवर में भी प्यार रहता. ತಮಗೆ ಗೊತ್ತಿದೆ ಸತ್ಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಹಳ ಪ್ರೀತಿಯನ್ನ ಮಾಡ್ತಾರೆ. ಪ್ರಾಣಿಗಳಲ್ಲೂ ಪಶುಗಳಲ್ಲೂ ಪ್ರೀತಿ ಇರುತ್ತೆ. ऐसे कोई जानवर नहीं होते जो प्यार से ना करे, तो तुम बच्चों को यहाँ मास्टर प्यार का सागर बने. ಅಂತಹ ಪಶುಗಳು ಇರೋದಿಲ್ಲ ಪ್ರೀತಿ ಮಾಡದೇ ಇರುವಂಥದ್ದು. ಅಂದ ಮೇಲೆ ತಮ್ಮ ಮಕ್ಕಳಿಗೆ ಇಲ್ಲಿ ಮಾಸ್ಟರ್ ಪ್ರೇಮ ಸಾಗರರಾಗಬೇಕು. यहाँ बनेंगे तो वो संस्कार अविनाशी बन जाएंगे. बाबा कहते कल्प पहले मिसाल वो बहु फिर से प्यारा बनाने आया हूं. ಇಲ್ಲಿ ಆದಾಗ ಮಾತ್ರ ಸಂಸ್ಕಾರ ಅವಿನಾಶಿ ಆಗುತ್ತೆ. ಬಾಬಾ ಅಂತಿದರೆ ಕಲ್ಪದ ಹಿಂದೆಯ ಸಮಾನ ಮತ್ತೆ ಬಹಳ ಪ್ರಿಯನಾಗಿ ಮಾಡೋದಕ್ಕೆ ಬಂದಿದ್ದೀನಿ. कभी किसी बच्चे का गुस्से का आवाज सुनते तो बाप शिक्षा देते, बच्चे गुस्सा करना ठीक नहीं, इससे तुम भी दुखी होंगे, दूसरों को भी दुखी करेंगे. ಎಂದಾದರೂ ಯಾವುದೇ ಮಗು ಕೋಪ ಮಾಡುವ ಶಬ್ದವನ್ನ ಕೇಳಿದಾಗ ತಂದೆ ಶಿಕ್ಷಣವನ್ನ ನೀಡ್ತಾರೆ, ಮಕ್ಕಳೇ ಕೋಪ ಮಾಡೋದು ಸರಿ ಇಲ್ಲ, ಇದರಿಂದ ತಾವು ದುಃಖಿಗಳಾಗ್ತೀರಾ, ಇತರರನ್ನು ದುಃಖಿಗಳಾಗಿ ಮಾಡ್ತೀರಾ. बाप सदा काल का सुख देने वाला तो बच्चों को भी बाप समान बनना है, एक दो को कभी दुख नहीं देना. ತಂದೆ ಸದಾ ಕಾಲ ಸುಖವನ್ನ ನೀಡುವಂತವರಾಗಿದ್ದಾರೆ. ಅಂದ ಮೇಲೆ ಮಕ್ಕಳು ತಂದೆ ಸಮಾನ ಆಗಬೇಕು, ಒಬ್ಬರು ಇನ್ನೊಬ್ಬರಿಗೆ ಎಂದೂ ದುಃಖವನ್ನ ನೀಡಬಾರದಾಗಿದೆ. बहुत बहुत लवली बनना है, लवली बाबा को बहुत लव से याद करेंगे तो अपना कल्याण दूसरों का कल्याण करें. ಬಹಳ ಪ್ರಿಯರಾಗಬೇಕು. ಪ್ರಿಯರಾದ ತಂದೆಗೆ ಬಹಳ ಪ್ರೀತಿಯಿಂದ ನೆನಪು ಮಾಡಿದಾಗ ತಮ್ಮ ಕಲ್ಯಾಣನೂ ಆಗತ್ತೆ, ಇತರರ ಕಲ್ಯಾಣವನ್ನ ಮಾಡ್ತೀರಾ. अभी विश्व का मालिक तुम्हारे पास मेहमान बनकर आया, तुम बच्चों के सहयोग से ही विश्व का कल्याण होना है. ಈಗ ವಿಶ್ವದ ಮಾಲೀಕ ತಮ್ಮ ಹತ್ರ ನೆಂಟರಾಗಿ ಬಂದಿದ್ದಾರೆ. ಅಂದ ಮೇಲೆ ಮಕ್ಕಳ ಸಹಯೋಗದಿಂದ ವಿಶ್ವದ ಕಲ್ಯಾಣ ಆಗುತ್ತೆ. जैसे तुम रूहानी बच्चों को बाप अति प्यारा लगता, वैसे बाबा को भी तुम रूहानी बच्चे बहुत प्यारे लगते हो, क्योंकि तुम ही श्रीमत पर सारे विश्व का कल्याण करने वाले हो. ಯಾವ ರೀತಿ ತಾವು ಆತ್ಮೀಯ ಮಕ್ಕಳು ತಂದೆಗೆ ಪ್ರಿಯರನಿಸ್ತೀರ, ಅದೇ ರೀತಿ ತಂದೆಗೂ ತಾವು ಆತ್ಮೀಯ ಮಕ್ಕಳು ಬಹಳ ಪ್ರಿಯರನಿಸ್ತೀರ. ಯಾಕೆಂದರೆ ತಾವೇ ಶ್ರೀಮತದಂತೆ ಇಡೀ ವಿಶ್ವದ ಕಲ್ಯಾಣವನ್ನ ಮಾಡ್ತೀರಾ.
अभी तुम यहाँ ईश्वरीय परिवार में बैठे हो, बाप सम्मुख बैठा है. ಈಗ ತಾವು ಈಶ್ವರಿ ಪರಿವಾರದಲ್ಲಿ ಉಪಸ್ಥಿತರಾಗಿದ್ದೀರಾ, ತಂದೆಯು ಸಮ್ಮುಖದಲ್ಲಿದ್ದಾರೆ. तुम्ही से काहू तुम्ही से बैठू, तुम जानते हो शिव बाबा इसमें आकर कहते, मीठे बच्चे देह सही देह के सभी संबंधों को भूल मामी कर याद. ತಮ್ಮ ಜೊತೆನೆ ಊಟ ಮಾಡ್ತೀನಿ, ತಮ್ಮ ಜೊತೆನೆ ಕುತ್ಕೊಂತೀನಿ, ತಮಗೆ ಗೊತ್ತಿದೆ ಶಿವ್ ಬಾಬಾ ಇವರಲ್ಲಿ ಬಂದು ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನ ಮರೆತು ನನ್ನ ಒಬ್ಬನನ್ನ ನೆನಪು ಮಾಡಿ. ये अंतिम जन्म है, पुरानी दुनिया पुराने दे कलास हो जाने, कहावत भी है आप हुए मर गई दुनिया. ಇದು ಅಂತಿಮ ಜನ್ಮ ಆಗಿದೆ, ಹಳೆ ಪ್ರಪಂಚ ಆಗಿದೆ, ಹಳೆ ದೇಹನೂ ಸಮಾಪ್ತಿ ಆಗ್ಬೇಕು. ಒಂದು ಬಾಯಿ ಮಾತಿದೆ, ನಾವು ಸತ್ತರೆ ನಮ್ಮ ಪಾಲಿಗೆ ಪ್ರಪಂಚ ಸತ್ತಂಗೆ. पुरुषार्थ के लिए थोड़ा सा संगम का समय है. बच्चे पूछते बाबा इस पढ़ाई कब तक चलेगी. ಪುರುಷಾರ್ಥಕ್ಕೋಸ್ಕರ ಸ್ವಲ್ಪ ಸಂಗಮದ ಸಮಯ ಇದೆ. ಮಕ್ಕಳು ಕೇಳ್ತಿರ್ತಾರೆ, ಬಾಬಾ ಈ ವಿದ್ಯೆ ಎಲ್ಲಿವರೆಗೂ ನಡೆಯುತ್ತೆ. जब तक दैवी राजधानी स्थापन हो जाए तब तक सुनाते रहेंगे, फिर ट्रांसफर होंगे नई दुनिया में. ಎಲ್ಲಿವರೆಗೆ ದೈವಿ ರಾಜಧಾನಿ ಸ್ಥಾಪನೆ ಆಗುತ್ತೆ ಅಲ್ಲಿವರೆಗೂ ತಿಳಿಸ್ತಾ ಇರ್ತೀವಿ, ನಂತರ ಟ್ರಾನ್ಸ್ಫರ್ ಆಗ್ತೀರಾ ಹೊಸ ಪ್ರಪಂಚಕ್ಕೆ. बाप कितना निरंकारी से तुम बच्चों की सेवा करते, तो तुम बच्चों की भी इतनी सेवा करनी चाहिए. ತಂದೆ ಎಷ್ಟು ನಿರಂಕಾರದಿಂದ ತಮ್ಮ ಮಕ್ಕಳ ಸೇವೆಯನ್ನ ಮಾಡ್ತಾರೆ, ಅಂದ ಮೇಲೆ ಮಕ್ಕಳು ಇಷ್ಟೇ ಸೇವೆಯನ್ನ ಮಾಡಬೇಕಲ್ಲ. श्रीमत पर चलना चाहिए, कहा अपना मत दिखाई तो तकदीर को लकीर लग जाए. ಶ್ರೀಮತದಂತೆ ನಡಿಬೇಕು. ಎಲ್ಲಾದರೂ ತಮ್ಮ ಮತವನ್ನ ತೋರಿಸಿದಾಗ ಅದೃಷ್ಟದ ಮೇಲೆ ಗೆರೆ ಹಾಕದಂಗೆ. तुम ब्राह्मण ईश्वरीय संतान हो, ब्रह्मा की औलाद भाई बहन हो, ईश्वरीय पोत्रे पोत्रिया हो, उनसे वर्षा ले रहे हो. ತಾವು ಬ್ರಾಹ್ಮಣರು ಈಶ್ವರೀಯ ಸಂತಾನರಾಗಿದ್ದಾರೆ, ಬ್ರಹ್ಮನ ಸಂತಾನ ಸಹೋದರ ಸಹೋದರಿ, ಈಶ್ವರನಿಗೆ ಮೊಮ್ಮಕ್ಕಳಾಗಿದ್ದೀರ ಅಂದಮೇಲೆ ಅವರಿಂದ ಆಸ್ತಿಯನ್ನು ಪಡಿತಾ ಇದ್ದೀರಾ. जितना पुरुषार्थ करेंगे उतना पद पाएंगे, इसमें साक्षी हो रहने का भी बहुत अभ्यास चाहिए. ಎಷ್ಟು ಪುರುಷಾರ್ಥವನ್ನ ಮಾಡ್ತೀರಾ ಅಷ್ಟೇ ಉನ್ನತವಾದ ಪದವಿಯನ್ನ ಪಡಿತೀರ. ಇದರಲ್ಲಿ ಸಾಕ್ಷಿಯಾಗಿ ಇರುವಂತಹ ಬಹಳಷ್ಟು ಅಭ್ಯಾಸವನ್ನ ಮಾಡಬೇಕಾಗಿದೆ. बाप का पहला फरमान है अशरीरी भव देही अभिमानी भव. अपने को आत्मा समझ मुझ बाबा को याद करो, तभी जो काद पड़ी है वो निकलेंगी, सच्चा सोना बन जाएंगी. ತಂದೆಯ ಮೊಟ್ಟ ಮೊದಲ ಆಜ್ಞೆಯಾಗಿದೆ ಅಶರೀರಿ ಭವ, ದೇಹಿ ಅಭಿಮಾನಿ ಭವ. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ, ಆಗ ತುಕ್ಕು ಹೋಗಿ ಸತ್ಯವಾದ ಚಿನ್ನ ಆಗ್ತೀರಾ. तुम बच्चे अधिकार से कह सकते हो बाबा ओ मीठे बाबा, आपने मुझे अपना बना के सब कुछ वर्षे में दे दिया, इस वर्षे को कोई छीन नहीं सकता. इतना तुम बच्चों को नशा रहना चाहिए. ತಮ್ಮ ಮಕ್ಕಳಿಗೆ ತಾವು ಮಕ್ಕಳು ಅಧಿಕಾರದಿಂದ ತಿಳಿಸಬೇಕು, ಓ ಬಾಬಾ, ಮಧುರವಾದ ಬಾಬಾ, ತಾವು ನನ್ನನ್ನ ತಮ್ಮವರಾಗಿ ಮಾಡಿಕೊಂಡು ಎಲ್ಲ ಆಸ್ತಿಯನ್ನ ನೀಡಿದ್ದೀರ. ಈ ಆಸ್ತಿಯನ್ನ ಯಾರು ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ಮಕ್ಕಳಿಗೆ ನಶೆ ಇರಬೇಕಲ್ಲ. तुम्हें सभी को मुक्ति जीवन मुक्ति का रास्ता बताने वाले लाइट हाउस हो. उठते बैठते चलते फिरते तुम लाइट हाउस होकर रहो. ತಾವೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನ ತೋರಿಸುವಂತಹ ಲೈಟ್ ಹೌಸ್ ಆಗಿದೆ. ಕುತ್ಕೊಂತ ಎದ್ದೇಳ್ತಾ ನಡೀತಾ ಓಡಾಡ್ತಾ ತಾವು ಲೈಟ್ हाउस आगे इरे. बाबा कहते बच्चे आज टाइम बहुत थोड़ा है, गाया भी जाता,
एक घड़ी आधी घड़ी जितना हो सके एक बाबा को याद करने लग जाओ और फिर चार्ट को बढ़ा दे. ತಂದೆ ತಿಳಿಸ್ತಾರೆ, ಮಕ್ಕಳೇ ಈಗ ಸಮಯ ಬಹಳ ಕಡಿಮೆ, ಗಾಯನನೇ ಇದೆ, ಒಂದು ಗಡಿ ಅರ್ಧ ಗಡಿ ಅಂತ. ಎಷ್ಟಾದ್ರೆ ಅಷ್ಟು ತಂದೆಯನ್ನ ನೆನಪು ಮಾಡ್ತಾ ಹೋಗಿ ಮತ್ತೆ ಚಾರ್ಟ್ ಅನ್ನ ಬೆಳೆಸ್ತಾ ಹೋಗಿ. अच्छा, मीठे मीठे सिखिलदे लक्की और लवली ज्ञान सितारों को माता पिता बाप दादा का दिल व जान सिखवा प्रेम से याद प्यार और गुड मॉर्निंग. रूहानी बाकी रूहानी बच्चों को नमस्ते. ಇವತ್ತು ಬಾಬಾ ಸ್ವಲ್ಪ ಪರಿವರ್ತನೆ ಮಾಡಿದ್ದಾರೆ. ಮಧುರಾತಿ ಮಧುರ ಹಗಲಿ ಹೋಗಿ ಸಿಕ್ಕಿರುವಂತಹ ಲಕ್ಕಿ ಲವ್ಲಿ ಜ್ಞಾನ ಸಿತಾರದ ನಕ್ಷತ್ರಗಳು ತಂದೆ ತಾಯಿ ಬಾಬ್ದಾದವರ ಹೃದಯದ ಪ್ರೀತಿ, ಸ್ನೇಹದಿಂದ ನೆನಪು ಪ್ರೀತಿ ಮತ್ತೆ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆಯಿಂದ ಆತ್ಮೀಯ ಮಕ್ಕಳಿಗೆ ನಮಸ್ತೆ, ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ. ಅವ್ಯಕ್ತ ಮಹಾವಾಕ್ಯ ನಿರಂತರ ಯೋಗಿ ಬನ್ನಿ. ಅವ್ಯಕ್ತ ಮಹಾವಾಕ್ಯ ಆಗಿದೆ, ನಿರಂತರ ಯೋಗಿಗಳಾಗಿ. जैसे एक सेकंड में स्विच ऑन किया और ऑफ किया जाता, ऐसे ही एक सेकंड में शरीर का आधार लिया और फिर एक सेकंड में शरीर से परे अशरीरी स्थिति में स्थित हो जाओ. ಯಾವ ರೀತಿ ಒಂದು ಸೆಕೆಂಡ್ ಅಲ್ಲಿ ಸ್ವಿಚ್ ಆನ್ ಆಫ್ ಮಾಡಲಾಗತ್ತೆ, ಅದೇ ರೀತಿ ಒಂದು ಸೆಕೆಂಡ್ ಅಲ್ಲಿ ಶರೀರದ ಆಧಾರವನ್ನ ಪಡೆಯಿರಿ. ನಂತರ ಒಂದು ಸೆಕೆಂಡ್ ಅಲ್ಲಿ ಶರೀರದಿಂದ ಅತೀತ अशरीरी स्थितिಯಲ್ಲಿ ಸ್ಥಿತರಾಗಿ. अभी अभी शरीर में आए फिर अभी अभी अशरीरी बन गए. ये प्रैक्टिस करनी है. इसी को ही कर्मातीत अवस्था कहा जाता. ಈಗೀಗ ದೇಹದಲ್ಲಿ ಬರಬೇಕು, ನಂತರ ಈಗೀಗ ಅಶರೀರಿ ಆಗಬೇಕು. ಈ ಒಂದು ಅಭ್ಯಾಸವನ್ನ ಮಾಡಿ, ಇದಕ್ಕೆ ಕರ್ಮಾತೀತ ಸ್ಥಿತಿ ಅಂತಾರೆ. जैसे कोई वस्त्र धारण करना व ना करना अपने हाथ में रहता, आवश्यकता हुई धारण किया, आवश्यकता ना हुई उतार. ಯಾವ ರೀತಿ ವಸ್ತ್ರಗಳನ್ನ ಧಾರಣೆ ಮಾಡೋದು ಮಾಡದಿರೋದು ನಮ್ಮ ಕೈಯಲ್ಲಿ ಇರುತ್ತೆ. ಅವಶ್ಯಕತೆ ಆಯಿತು ಧಾರಣೆ ಮಾಡಿದ್ವಿ, ಅವಶ್ಯಕತೆ ಇಲ್ಲ ತೆಗೆದಾಕಿದ್ವಿ. ऐसा ही अनुभव इस शरीर रूपी वस्त्र को धारण करने उतारने में हो. कर्म करते भी ऐसा अनुभव होना चाहिए जैसे कोई वस्त्र धारण कर कर्म कर रहे हैं, कार्य पूरा हुआ, वस्त्र से न्यारे हुई. ಅದೇ ರೀತಿ ಅನುಭವ ಈ ದೇಹ ರೂಪಿ ವಸ್ತ್ರವನ್ನ ಧಾರಣೆ ಮಾಡೋದು ಬಿಡೋದ್ರಲ್ಲಿ ಇರಬೇಕು. ಕರ್ಮವನ್ನ ಮಾಡ್ತಾ ಆ ರೀತಿ ಅನುಭವ ಮಾಡಬೇಕು. ಯಾವುದಾದರೂ ವಸ್ತ್ರವನ್ನ ಧಾರಣೆ ಮಾಡಿ ಕರ್ಮವನ್ನ ಮಾಡಿದ್ವಿ, कर्म पूर्ति आयतु, वस्त्रदिंद अतीतराग्बिट्वी. शरीर और आत्मा दोनों का न्यारापन चलते फिरते अनुभव हो. जैसे कोई प्रैक्टिस हो जाती, लेकिन ये प्रैक्टिस किनों की हो सकती है? ಶರೀರ ಮತ್ತು ಆತ್ಮ ಎರಡೂ ಅತೀತವಾಗಿ ನಡೀತಾ ಓಡಾಡ್ತಾ ಅನುಭವ. ಆದರೆ ಇಂತಹ ಅಭ್ಯಾಸ ಯಾರಿಗಾಗೋದಕ್ಕೆ ಸಾಧ್ಯ? जो शरीर के साथ व शरीर के संबंध में जो भी बातें हैं, शरीर की दुनिया संबंध व अनेक जो भी वस्तुएं हैं, उनसे बिल्कुल डिटैच होंगे. जरा भी लगाव नहीं होगा, तब न्यारा हो सकता. ಯಾರು ಈ ದೇಹದ ಜೊತೆಗೆ ಅಥವಾ ದೇಹದ ಸಂಬಂಧ ಜೊತೆಗೆ ಏನೆಲ್ಲ ಮಾತುಗಳಿವೆ, ಶರೀರದ ಪ್ರಪಂಚ ಸಂಬಂಧ ಅನೇಕ ವಸ್ತುಗಳು, ಅವೆಲ್ಲದರಿಂದ ಡಿಟ್ಯಾಚ್ ಆಗ್ತಾರೆ. ಸ್ವಲ್ಪನೂ ಆಸಕ್ತಿ ಇರಲ್ಲ, ಅವರೇ ಅತೀತರಾಗೋದಕ್ಕೆ ಸಾಧ್ಯ. अगर सूक्ष्म संकल्प में भी हल्कापन नहीं, डिटैच नहीं हो सकते, तो न्यारापन का अनुभव हो नहीं सकता. ತಿಳ್ಕೊಳ್ಳಿ, ಸೂಕ್ಷ್ಮ ಸಂಕಲ್ಪದಲ್ಲೂ ಹಗುರತೆ ಇಲ್ಲ, ಅತೀತ ಆಗ್ತಿಲ್ಲ ಅಂದರೆ ಅತೀತವಾದ ಅನುಭವ ಆಗೋದೇ ಇಲ್ಲ. तो हर एक को अब ये प्रैक्टिस करनी है, बिल्कुल न्यारेपन का अनुभव कर. ಅಂದ ಮೇಲೆ ಪ್ರತಿಯೊಬ್ಬರು ಈ ಅಭ್ಯಾಸವನ್ನ ಮಾಡಲೇಬೇಕು. बिल्कुल अतीतरागुव अनुभव ಆಗಲಿ. ಈ ಸ್ಟೇಜ್ पर
पर रहने से अन्य आत्माओं को भी आप लोगों से न्यारेपन का अनुभव होगा, ये भी महसूस करेंगे. ಈ ಸ್ಥಿತಿಯಲ್ಲಿ ಇದ್ದಾಗ ಅನ್ಯ ಆತ್ಮಗಳಿಗೂ ಅತೀತವಾದಂತಹ ಅನುಭವ ಆಗುತ್ತೆ, ಅನುಭೂತಿ ಮಾಡ್ತಾರೆ. जैसे योग में बैठने के समय कई आत्माओं को अनुभव होता है ना, ये ड्रिल कराने वाली न्यारी स्टेज में है. ऐसे चलते फिरते फरिश्तेपन के साक्षात्कार होंगे. ಯಾವ ರೀತಿ ಯೋಗದ ಸಮಯದಲ್ಲಿ ಕೆಲವು ಆತ್ಮಗಳಿಂದ ಅನುಭವ ಆಗುತ್ತೆ. ಡ್ರಿಲ್ ಮಾಡಿಸುವಂತವರು ಅತೀತವಾದ ಸ್ಥಿತಿಯಲ್ಲಿ ಇದ್ದಾರೆ. ಅದೇ ರೀತಿ ನಡೀತಾ ಓಡಾಡ್ತಾ ಫರಿಷ್ಠಾ ಸ್ಥಿತಿಯ ಸಾಕ್ಷಾತ್ಕಾರವನ್ನ ಮಾಡಿ. यहाँ बैठे हुए भी अनेक आत्माओं को जो भी आपके सतयुगी फैमिली के समीप आने वाले, उन्हों को आप लोगों के फरिश्ते रूप और भविष्य राज्य पद के दोनों इकट्ठे साक्षात्कार होगा. ಇಲ್ಲಿ ತಾವು ಕೂತಿದ್ರೂ ಸಹ ಅನೇಕ ಆತ್ಮಗಳಿಗೆ ಯಾರು ನಿಮ್ಮ ಸತ್ಯುಗಿ ಪರಿವಾರದ ಸಮೀಪದಲ್ಲಿ ಬರ್ತಾರೆ, ಅವರಿಗೂ ನಿಮ್ಮ ಫರಿಷ್ಠಾ ಸ್ವರೂಪ ಮತ್ತೆ ಭವಿಷ್ಯ ರಾಜ್ಯ ಪದವಿಯ ಎರಡೂ ಜೊತೆಗೆ ಸಾಕ್ಷಾತ್ಕಾರ ಆಗುತ್ತೆ. जैसे शुरू में ब्रह्मा में संपूर्ण स्वरूप और श्री कृष्ण का दोनों साथ साथ साक्षात्कार करते थे, ऐसे अब उनको तुम्हारे डबल रूप का साक्षात्कार होगा. ಯಾವ ರೀತಿ ಆರಂಭದಲ್ಲಿ ಬ್ರಹ್ಮನ ಸಂಪೂರ್ಣ ಸ್ವರೂಪ ಮತ್ತೆ ಶ್ರೀಕೃಷ್ಣನ ಎರಡು ಜೊತೆ ಸಾಕ್ಷಾತ್ಕಾರ ಆಗ್ತಿತ್ತು, ಅದೇ ರೀತಿ ಈಗ ಅವರಿಗೆ ಡಬಲ್ ಸಾಕ್ಷಾತ್ಕಾರ ಆಗತ್ತೆ. जैसे जैसे नंबर इस न्यारी स्टेज पर आते जाएंगे तो आप लोगों के भी ये डबल साक्षात्कार होगा. ಯಾವ ರೀತಿ ನಂಬರ್ ವಾರ್ ಈ ಅತೀತವಾದ ಸ್ಥಿತಿಯಲ್ಲಿ ತಾವು ಬರ್ತಾ ಹೋಗ್ತೀರಾ, ಅದೇ ರೀತಿ ಅನ್ಯರಿಗೂ ಈ ಡಬಲ್ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ. अभी ये पूरी प्रैक्टिस हो जाए तो जहां वहां से यही समाचार आना शुरू हो जाएगा. ಈ ಪೂರ್ತಿ ಅಭ್ಯಾಸ ಆದಾಗ ಎಲ್ಲಾ ಕಡೆನೂ ಈ ಸಮಾಚಾರ ಬರೋದಕ್ಕೆ ಆರಂಭ ಆಗ್ಬಿಡುತ್ತೆ. जैसे शुरू में घर बैठे भी अनेक समीप आने वाली आत्माओं को साक्षात्कार हुआ ना, ಯಾವ ರೀತಿ ಆರಂಭದಲ್ಲಿ ಮನೆಯಲ್ಲಿ ಕೂತಿದ್ದಂಗೆ ಅನೇಕರಿಗೆ ಸಮೀಪ ಬರುವಂತ ಆತ್ಮಗಳ ಸಾಕ್ಷಾತ್ಕಾರ ಆಯಿತು. वैसे अब भी साक्षात्कार होंगे, जहां बैठे भी बेहद में आप लोगों का सूक्ष्म रूप सर्विस करेगा. अब यही सर्विस रहे हैं. ಮನೆಯಲ್ಲಿದ್ದಂಗೆ ಸಾಕ್ಷಾತ್ಕಾರ ಆಗುತ್ತೆ. ಇಲ್ಲಿ ಕೂತಿದ್ರೂ ಸಹ ಅನಂತವಾದ ಜನಗಳಿಗೆ ಸೂಕ್ಷ್ಮ ರೂಪದ ಸೇವೆ ಮಾಡುತ್ತೆ. ಈಗ ಈ ಸೇವೆ ಉಳಿದಿದೆ. साकार में सभी एग्जाम्पल तो देख लिया, सभी बातें नंबरवार ड्रामा अनुसार होना. ಸಾಕಾರದಲ್ಲಿ ಉದಾಹರಣೆಯಾಗಿ ಎಲ್ಲವನ್ನ ನೋಡಿದ್ರೆ ಎಲ್ಲಾ ಮಾತುಗಳು ನಂಬರ್ವಾರ್ ಡ್ರಾಮಾ ಅನುಸಾರ ನಡೀಲೇಬೇಕಾಗಿದೆ. जितना जितना स्वयं आकारी फरिश्ता स्वरूप में होंगे उतना आपका फरिश्ता रूप सर्विस करे. ಎಷ್ಟೆಷ್ಟು ಸ್ವಯಂ ಆಕಾರಿ ಫರಿಷ್ಠಾ ರೂಪದಲ್ಲಿ ಇರ್ತೀರಾ ಅಷ್ಟಷ್ಟು ನಿಮ್ಮ ಫರಿಷ್ಠಾ ಸ್ವರೂಪ ಸೇವೆಯನ್ನ ಮಾಡುತ್ತೆ. आत्मा को सारे विश्व का चक्कर लगाने में कितना समय लगता, तो अभी आपकी सूक्ष्म स्वरूपी सेवा करेंगे, लेकिन जो इस अतीत स्थिति में न्यारी स्थिति में हो. ಆತ್ಮ ಇಡೀ ವಿಶ್ವದ ಚಕ್ರವನ್ನ ಹಾಕೋದಿಕ್ಕೆ ಎಷ್ಟು ಸಮಯ ಬೇಕು? ಈಗ ತಮ್ಮ ಸೂಕ್ಷ್ಮ ಸ್ವರೂಪದ ಸೇವೆ ಅಂದರೆ ಈ ಅತೀತ ಸ್ಥಿತಿನೂ ಆಗತ್ತೆ. स्वयं फरिश्ते रूप में स्थित होंगे. शुरू में भी साक्षात्कार हुआ ना, ಸ್ವಯಂ ಫರಿಷ್ಠಾ ಸ್ವರೂಪದಲ್ಲಿ ಇರ್ತೀರ, ಆರಂಭದಲ್ಲೂ ಆಯ್ತಲ್ಲ. फरिश्ते रूप में संपूर्ण स्टेज और पुरुषार्थी स्टेज दोनों अलग अलग साक्षात्कार होता है. ಫರಿಷ್ಠಾ ಸ್ವರೂಪದಲ್ಲಿ ಸಂಪೂರ್ಣ ಸ್ಥಿತಿ, ಪುರುಷಾರ್ಥಿ ಸ್ಥಿತಿ ಎರಡು ಬೇರೆ ಬೇರೆ ಸಾಕ್ಷಾತ್ಕಾರ ಆಗ್ತಿತ್ತು. जैसे साकार ब्रह्मा संपूर्ण ब्रह्मा का अलग अलग साक्षात्कार होता था,
वैसे अनन्य बच्चों के साक्षात्कार भी होगा. ಯಾವ ರೀತಿ ಸಾಕಾರ ಬ್ರಹ್ಮ ಮತ್ತೆ ಸಂಪೂರ್ಣ ಬ್ರಹ್ಮ ಬೇರೆ ಬೇರೆಯಾಗಿ ಸಾಕ್ಷಾತ್ಕಾರ ಆಗ್ತಿದ್ರು, ಅದೇ ರೀತಿ ಅನನ್ಯ ಮಕ್ಕಳ ಸಾಕ್ಷಾತ್ಕಾರನೂ ಆಗತ್ತೆ. हंगामा जब होगा तो साकार शरीर द्वारा जो कुछ कर नहीं सकेंगे प्रभाव भी इस सर्विस में पड़ेगा. ಜಗಳ ಕಲಹ ಯಾವಾಗ ಆಗತ್ತೆ ಆಗ ಈ ಸಾಕಾರ ಶರೀರದಿಂದ ಏನೆಲ್ಲ ಮಾಡಕ್ಕಾಗಲ್ಲ, ಮತ್ತೆ ಪ್ರಭಾವ ಈ ಸೇವೆಯಿಂದನೇ ಆಗತ್ತೆ. जैसे शुरू में भी साक्षात्कार से ही प्रभाव हुआ, परोक्ष अपरोक्ष अनुभव के प्रभाव डाल. ಯಾವ ರೀತಿ ಆರಂಭದಲ್ಲೂ ಸಾಕ್ಷಾತ್ಕಾರದ ಪ್ರಭಾವ ಆಯಿತು, ಪರೋಕ್ಷವಾಗಿ ಅಪರೋಕ್ಷವಾಗಿ ಅನುಭವದ ಪ್ರಭಾವವನ್ನ ಹಾಕಿದ್ರು. वैसे अंत में भी यही साक्षात्कार होनी है, अपने संपूर्ण स्वरूप का साक्षात्कार अपने आप को होता. ಅದೇ ರೀತಿ ಅಂತ್ಯದಲ್ಲೂ ಸೇವೆ ಆಗಬೇಕಾಗಿದೆ. ತಮ್ಮ ಸಂಪೂರ್ಣ ಸ್ವರೂಪ ಸಾಕ್ಷಾತ್ಕಾರ ತನಗೆ ತಾನೇ ಆಗುತ್ತೆ. अभी शक्तियों को पुकारना शुरू हो गया, अभी परमात्मा को कम पुकारते हैं, शक्तियों की पुकार तेज रफ्तार से चालू हो गया. ಈಗ ಶಕ್ತಿಗಳನ್ನ ಕರೆಯೋದು ಆರಂಭ ಆಗ್ಬಿಟ್ಟಿದೆ. ಪರಮಾತ್ಮನನ್ನ ಕಡಿಮೆ ಕರೀತಾರೆ, ಶಕ್ತಿಗಳ ಕೂಗು ತೀಕ್ಷ್ಣವಾಗಿ ನಡೀತಾ ಇದೆ. तो ऐसे प्रैक्टिस बीच बीच में करनी चाहिए, आदत पड़ जाने से फिर बहुत आनंद फील होगा. ಅಂದ ಮೇಲೆ ಈ ರೀತಿ ಮಧ್ಯ ಮಧ್ಯದಲ್ಲಿ ಅಭ್ಯಾಸವನ್ನ ಮಾಡಿ, ಅಭ್ಯಾಸ ಆಗೋಯ್ತು ಅಂದ್ರೆ ಬಹಳಷ್ಟು ಆನಂದದ ಅನುಭೂತಿ ಆಗತ್ತೆ. एक सेकंड में आत्मा शरीर से न्यारी हो जाएंगी, प्रैक्टिस हो जाएंगी, अभी यही पुरुषार्थ करना. ಒಂದು ಸೆಕೆಂಡ್ ಅಲ್ಲಿ ಆತ್ಮ ಶರೀರದಿಂದ ಅತೀತ ಆಗತ್ತೆ, ಅಭ್ಯಾಸ ಆಗ್ಬಿಡತ್ತೆ. ಈಗ ಇದೇ ಪುರುಷಾರ್ಥವನ್ನ ಮಾಡಬೇಕಾಗಿದೆ. वर्तमान समय मनन शक्ति से आत्मा में सर्व शक्तियां भरने की आवश्यकता है. तब मगन अवस्था होंगी और विघ्न टल जाएंगे. ವರ್ತಮಾನ ಸಮಯದಲ್ಲಿ ಮನನ ಶಕ್ತಿಯಿಂದ ಆತ್ಮದಲ್ಲಿ ಸರ್ವ ಶಕ್ತಿಗಳು ತುಂಬುವ ಅವಶ್ಯಕತೆ ಇದೆ. ಆಗ ಮಗ್ನ ಸ್ಥಿತಿ ಆಗತ್ತೆ, ನಂತರ ವಿಘ್ನ ನಿಂತೋಗತ್ತೆ. विघ्नों की लहर तब आती है जब रूहानियत की तरफ फोर्स कम हो जाता. ವಿಘ್ನಗಳ ಅಲೆಗಳು ಆವಾಗ ಬರುತ್ತೆ ಯಾವಾಗ ಆತ್ಮೀಯತೆಯ ಕಡೆ ಕಡಿಮೆ ಫೋರ್ಸ್ ಇರುತ್ತೆ. तो वर्तमान समय शिवरात्रि की सर्विस के पहले स्वयं में शक्ति भरने की फोर्स है. ಅಂದ ಮೇಲೆ ವರ್ತಮಾನ ಸಮಯದಲ್ಲಿ ಶಿವರಾತ್ರಿಯ ಸೇವೆಯ ಮೊದಲು ಸ್ವಯಂನಲ್ಲಿ ಶಕ್ತಿ ತುಂಬಿಸುವಂತಹ ಫೋರ್ಸ್ ಬೇಕಾಗಿದೆ. बल योग के प्रोग्राम रखते हो, लेकिन योग द्वारा शक्तियों का अनुभव कराना अब ऐसी क्लासेस की आवश्यकता है. ಬಲೆ ಯೋಗದ ಪ್ರೋಗ್ರಾಮ್ ಅನ್ನ ಇಡ್ತೀರ, ಆದರೆ ಯೋಗದಿಂದ ಶಕ್ತಿಗಳ ಅನುಭವವನ್ನ ಮಾಡಿಸೋದು ಇಂತಹ ಕ್ಲಾಸಸ್ಸಿನ ಅವಶ್ಯಕತೆ ಇದೆ. प्रैक्टिकल अपने बल के आधार से औरों को बल देना, सिर्फ बाहर की सर्विस के प्लान नहीं सोचने, लेकिन पूरी ही नजर चाहिए सभी तरफ. ಪ್ರಾಕ್ಟಿಕಲ್ ನಿಮ್ಮ ಬಲದ ಆಧಾರದಿಂದ ಇತರರಿಗೂ ಬಲವನ್ನ ನೀಡಬೇಕಾಗಿದೆ. ಹೊರಗಡೆಯ ಸೇವೆಯ ಪ್ಲಾನ್ ಕಡೆ ಆಲೋಚನೆ ಮಾಡ್ತೀರಾ, ಆದರೆ ಪೂರ್ತಿ ಎಲ್ಲರ ಕಡೆ ದೃಷ್ಟಿ ಇರಬೇಕಾಗಿದೆ. जो निमित्त बने हैं उन्हों को ये ख्याल रखना चाहिए कि हमारे फुलवारी किस बात में कमजोर. ಯಾರು ನಿಮಿತ್ತ ಆಗಿದ್ದಾರೆ ಅವರಿಗೆ ಈ ಒಂದು ಆಲೋಚನೆ ಇರಬೇಕು, ನಮ್ಮ ತೋಟದಲ್ಲಿ ಯಾವ ಮಾತಿನ ಬಲಹೀನತೆ ಇದೆ. किसी भी रीति से अपने फुलवारी की कमजोरी पर कड़ी दृष्टि रखनी चाहिए. समय देख करके भी कमजोरियों को खत्म कर. ಯಾವುದೋ ಒಂದು ವಿಧಾನದಲ್ಲಿ ನಮ್ಮ ಹೂತೋಟದ ಬಲಹೀನತೆಯ ಕಡೆಗೆ ಕಠಿಣವಾದ ದೃಷ್ಟಿಯನ್ನ ಇಡಬೇಕು. ಸಮಯವನ್ನ ನೋಡ್ತಾ ಬಲಹೀನತೆಯನ್ನ ಸಮಾಪ್ತಿ ಮಾಡಬೇಕಾಗಿದೆ. जैसे साकार रूप को देखा कोई ऐसी लहर का समय होता
तो दिन रात प्रकाश देने की विशेष सर्विस, ವಿಶೇಷ ಕ್ಲಾಸ್ ಚಲ್ತಿದೆ. ಯಾವ ರೀತಿ ಸಾಕಾರ ರೂಪವನ್ನ ನೋಡಿದೆ. ಯಾವಾಗಾದರೂ ಇಂತಹ ಅಲೆ ಸಮಯದ ಅನುಸಾರ ದಿನ ರಾತ್ರಿ ಸಕಾಶ ನೀಡುವ ವಿಶೇಷ ಸೇವೆ, ವಿಶೇಷ ಕ್ಲಾसेस ನಡೀತಾ ಇತ್ತು. निर्बल आत्माओं को बल भरने का विशेष अटेंशन रहता था, जिससे अनेक आत्माओं को अनुभव भी होते. ನಿರ್ಬಲ ಆತ್ಮಗಳಿಗೆ ಬಲವನ್ನ ನೀಡುವ ವಿಶೇಷ ಅಟೆನ್ಷನ್ ಇರೋದು. ಇದರಿಂದ ಅನೇಕ ಆತ್ಮಗಳಿಗೆ ಅನುಭೂತಿ ಆಗ್ತಿತ್ತು. रात रात को भी समय निकाल आत्माओं को सकाश भरने की सर्विस चलती थी. तो अभी विशेष सकाश देने की सर्विस करनी है. ರಾತ್ರಿ ರಾತ್ರಿ ಸಮಯವನ್ನ ತೆಗೆದು ಆತ್ಮಗಳಿಗೆ ಸಕಾಶವನ್ನ ತುಂಬುವ ಸೇವೆಯಲ್ಲೇ ಬಾಬಾ ತತ್ಪರರಾಗಿರೋರು. ಅದೇ ರೀತಿ ಈಗ ವಿಶೇಷ ಸಕಾಶವನ್ನ ನೀಡುವ ಸೇವೆ ಮಾಡಿ. लाइट हाउस माइट हाउस बनकर ये सर्विस खास करनी है, तब चारों ओर लाइट माइट का प्रभाव है. ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಈ ಸೇವೆಯನ್ನ ಮುಖ್ಯವಾಗಿ ಮಾಡಿ. ಆಗ ಮಾತ್ರ ನಾಲ್ಕು ಕಡೆ ಲೈಟ್ ಮೈಟಿನ ಪ್ರಭಾವ ಹರಡುತ್ತೆ. अभी यही आवश्यकता है, जैसे कोई साहूकार होता तो अपने नजदीक संबंधों को मदद देकर ऊंच उठाता. ಈಗ ಇದರ ಅವಶ್ಯಕತೆ ಇದೆ. ಯಾವ ರೀತಿ ಯಾರಾದ್ರೂ ಧನವಂತರಿರ್ತಾರೆ, ಅವರ ಹತ್ತಿರದ ಸಂಬಂಧಿಗಳಿಗೆ ಸಹಯೋಗವನ್ನ ನೀಡಿ ಮೇಲೆತ್ತಾರಲ್ಲ. ऐसे वर्तमान समय जो भी कमजोर आत्माएं संपर्क संबंध में हैं, उनको विशेष सकाश दे. ಅದೇ ರೀತಿ ವರ್ತಮಾನ ಸಮಯದಲ್ಲಿ ಯಾರೆಲ್ಲ ಬಲಹೀನ ಆತ್ಮಗಳು ಸಂಬಂಧ ಸಂಪರ್ಕದಲ್ಲಿ ಇದ್ದರೆ ಅವರಿಗೆ ವಿಶೇಷ ಸಕಾಶವನ್ನ ನೀಡಬೇಕಾಗಿದೆ. ಇಂದಿನ ವರದಾನ, सहज अजा बुझा वाले ब्रह्मा बाबा के साथ का निरंतर अनुभव करने वाले सच्चे स्नेही भव. ಸಾವಿರ ಭುಜದ ಬ್ರಹ್ಮ ಬಾಬುವರ ಜೊತೆಗೆ ನಿರಂತರ ಅನುಭವ ಮಾಡುವಂತವರು ಸತ್ಯವಾದ ಸ್ನೇಹಿ ಭವ. वर्तमान समय अजार बुझा वाले ब्रह्मा बाबा के रूप का पाठ चल रहा है. ವರ್ತಮಾನ ಸಮಯದಲ್ಲಿ ಸಾವಿರ ಭುಜದ ಬ್ರಹ್ಮ ತಂದೆಯ ರೂಪದ ಪಾತ್ರ ನಡೀತಾ ಇದೆ. जैसे आत्मा के बिना बुझा कुछ नहीं कर सकते, वैसे बाप दादा के बिना बुझा वाले बच्चे भी कुछ नहीं कर सकते. ಯಾವ ರೀತಿ ಆತ್ಮ ಇಲ್ಲದೆ ಭುಜಗಳು ಏನು ಮಾಡೋದಿಲ್ಲ, ಅದೇ ರೀತಿ ಬಾಪ್ ದಾದಾ ಇಲ್ಲದೆ ಭುಜ ಅನ್ನುವ ಮಕ್ಕಳು ಏನು ಮಾಡಕ್ಕೆ ಸಾಧ್ಯ. हर कार्य में पहले बाबा का सहयोग है. जब तक स्थापना का पाठ है, तब तक बाप दादा बच्चों के हर संकल्प सेकंड में साथ साथ है. इसलिए कभी भी जुदाई का पर्दा डाल वियोगी नहीं बनो. ಪ್ರತಿ ಕಾರ್ಯದಲ್ಲಿ ಮೊದಲು ತಂದೆಯ ಸಹಯೋಗ ಇದೆ. ಎಲ್ಲಿವರೆಗೂ ಸ್ಥಾಪನೆಯ ಕಾರ್ಯ ಇದೆ ಅಲ್ಲಿಯವರೆಗೂ ಬಾಪ್ ದಾದಾ ಮಕ್ಕಳ ಪ್ರತಿ ಸಂಕಲ್ಪ ಸೆಕೆಂಡು ಜೊತೆ ಜೊತೆಯಲ್ಲಿ ಇರ್ತಾರೆ. ಅದಕ್ಕಾಗಿ ಎಂದೂ ದೂರ ಹೋಗುವ ಪರ್ದಾ ಹಾಕಬೇಡಿ, ವಿಯೋಗಿಗಳು ಆಗಬೇಡಿ. प्रेम के सागर की लहरों में लहराओ, गुणगान करो लेकिन घायल नहीं बन. बाप के स्नेह का प्रत्यक्ष स्वरूप सेवा के स्नेही बन. ಪ್ರೇಮ ಸಾಗರನ ಅಲೆಗಳಲ್ಲಿ ಇರಿ, ಗುಣಗಾಯನ ಮಾಡಿ, ಆದರೆ ಪೆಟ್ಟು ತಿನ್ನಬೇಡಿ. ಬಾಬುವರ ಸ್ನೇಹದ ಪ್ರತ್ಯಕ್ಷ ಸ್ವರೂಪ ಸೇವೆಯ ಸ್ನೇಹಿಗಳಾಗಿ. ಇಂದಿನ ಸ್ಲೋಗನ್ ಆಗಿದೆ, अशरीरी स्थिति का अनुभव अभ्यास ही नंबर आगे आने का आधार है. अशरीरी ಸ್ಥಿತಿಯ ಅನುಭವ ಅಭ್ಯಾಸನೇ ಮುಂದೆ ನಂಬರ್ ತೆಗೆದುಕೊಳ್ಳೋದಕ್ಕೆ ಆಧಾರವಾಗಿದೆ. अपने शक्तिशाली मनसा द्वारा सकाश देने की सेवा. ನಿಮ್ಮ ಶಕ್ತಿಶಾಲಿ ಮನಸ್ಸ ದ್ವಾರ ಸಕಾಶವನ್ನ ನೀಡುವ ಸೇವೆ ಮಾಡಿ. हर समय हर आत्मा के प्रति मनसा स्वतः शुभ भावना शुभ कामना के शुद्ध वाइब्रेशन वाली स्वयं को दूसरों को अनुभव. ಪ್ರತಿ ಸಮಯ ಪ್ರತಿ ಆತ್ಮದ ಪ್ರತಿ ಮನಸ್ಸ ಸ್ವತಃ ಶುಭ ಭಾವನೆ ಶುಭ ಕಾಮನೆಯ
ಶುದ್ಧ ವೈಬ್ರೇಷನ್ ಸ್ವಯಂಗೂ ಇತರರಿಗೂ ಅನುಭವ ಆಗಲಿ. मन से हर समय सर्व आत्माओं प्रति दुआएं निकलती रहे. मनसा सदा इसी सेवा में बिजी रहे. ಮನಸ್ಸಿನಿಂದ ಪ್ರತಿ ಸಮಯ ಸರ್ವ ಆತ್ಮಗಳ ಪ್ರತಿ ಆಶೀರ್ವಾದ ಹೊರಬರ್ತಾ ಇರಲಿ. ಮನಸ್ಸ ಸದಾ ಇದೇ ಸೇವೆಯಲ್ಲಿ ಬ್ಯುಸಿ ಇರಲಿ. जैसे वाचा की सेवा में बिजी रहने के अनुभवी हो गए, अब सेवा नहीं मिलती तो अपने को खाली अनुभव करते हो. ಯಾವ ರೀತಿ ವಾಚಾ ಸೇವೆಯಲ್ಲಿ ಬ್ಯುಸಿಯಾಗಿರುವಂತ ಅನುಭವ ಮಾಡಿದ್ದೀರಿ, ಸೇವೆ ಸಿಕ್ಕಿಲ್ಲ ಅಂದ್ರೆ ಖಾಲಿ ಇದೆ ಅಂತ ಅನುಭವ ಆಗುತ್ತೆ. ಐಸೆ ಹರ್ ಸಮಯ ವಾಣಿ ಕೆ ಸಾಥ್ ಸಾಥ್ ಮನಸಾ ಸೇವಾ ಸ್ವತಃ ಹೋತಿ है. ಇದೇ ರೀತಿ ಪ್ರತಿ ಸಮಯ ವಾಣಿ ಸೇವೆಯ ಜೊತೆ ಜೊತೆಗೆ ಮನಸಾ ಸೇವೆ ಸ್ವತಃ ಇರಲಿ. ಓಂ ಶಾಂತಿ.